ಮೋದಿ ಅವರು ಆಡಳಿತ ಮಾಡೋರು ಏನ್ ಅನ್ಸುತ್ತೆ? ಅವರೇ ಮುಂದುವರಿಬೇಕಾದ ಬದಲಾವಣೆ ಏನಾದ್ರು? ಮೋದಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮಾಡಿಲ್ಲ ಅಂತ ನಾವೇನು ಹೇಳಿ ನಮ್ಮ ಕರ್ನಾಟಕ ಭಾರತವ ಉಳಿಸಬೇಕಂದ್ರೆ ಬೇರೆ ರಾಜ್ಯರು ಯಾರು ಉಳಿಸಿಕಾಯ್ತಿರಲಿಲ್ಲ. ಅಷ್ಟು ಮುಚ್ಚೋದಿಂದ ವಹಿಸಿ ನಮ್ಮ ಜನಗಳ ಭಾರತವ ಉಳಿಸವ್ರೆ. ಅಂಥವ್ರು ಇನ್ನೂ 2 ಸಾರಿ 4 ಸಾರಿ 5 ಸಾರಿ ಗೆದ್ದು ಬಂದು ಅಂಥವ್ರು ನಮ್ಮ ದೇಶ ಉಳಿಸ್ಬೇಕು ಅನ್ನೋದು ನಮ್ಮ ಭಾವನೆ ಇದೆ. ಅಂದರೆ ಮೋದಿಯವರು ಒಂದು ಅಂತಂದರೆ ಈ ರೈತರಿಗೆ ಏನು ಸಾಗಾಣಿಕೆ ಇದೆ, ಕಬ್ಬು ರೀತಿಯಲ್ಲಿ ಭತ್ತದ ರೀತಿಯಲ್ಲಿ ಇಲ್ಲದಲ್ಲಿ ಅವರು ಒಂಚೂರು ಬೆಳೆಗಳಿಗೆ ಉಪ ಸಬ್ಸಿಡಿ ಕೊಟ್ಟು ರೈತರ ಉಳಿಸಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಭಾವನೆ ಇದೆ. ಅಷ್ಟು ನಾವು ಅವ್ರನ್ನ ಕೇಳ್ಕೊಂಡು ಅಷ್ಟೇ. ಬೇರೆಯವ್ರು ಬಂದರೆ ಯಾರ ಕೈಲೂ ಆಗಲ್ಲ. ಈ ಥರ ಆಡಳಿತ ಮಾಡಬೇಕು ಅಂತಂದರೆ ಬೇರೆ ದೇಶದಿಂದ ಅಲ್ಲಿ ಬೇರೆ ಕಡೆ ದೇಶದಿಂದ ಹೊಂದಾಣಿಕೆ ಮಾಡ್ಕೊಂಡು ಅವರು ಈ ಥರ ಸಂಪರ್ಕಿಸ್ಕೊಂಡು ಹೋಗ್ಬೇಕು ಅಂತಂದರೆ ಬೇರೆ ಕಡೆಗೆ ಆಯ್ತು ಭಾರಿ ಡೆವಲಪ್ ಮಾಡ್ತಾರೆ. ಇಲ್ಲ ಅಂತ ಅವ್ರ ಮೇಲೆ ನಾವು ಅಂತರ ಬರಬೇಕು. ಮೋದಿ ಅವರು ಇರಬೇಕಾ ಅಥವಾ ಅವರೇ ಮುಂದುವರಿಬೇಕಾ? ಏನು ಒಳ್ಳೆ ಕೆಲಸ ಮಾಡ್ತಾರೆ ಮೋದಿಯವರು. ಸುಮ್ಮನೆ ರೈತರಿಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಇದು ಮಾಡ್ತಾರೆ. ಮೆಚ್ಕೊಂಡಿದ್ದೀರಾ ಕೆಲಸ? ಬೇರೆ ಯಾರು ಇಲ್ವಾ ನಮ್ಮ ದೇಶದಲ್ಲಿ? ನಮ್ಮ ದೇಶದಲ್ಲಿ ಬೇರೆ ಅವರು ರಾಹುಲ್ ಗಾಂಧಿ ಅವರು ಮೋದಿಯವರೇ ಇರ್ಬೇಕು. ಬಹಳ ಫೈಟ್ ಮಾಡ್ತಾವ್ರಲ್ಲ ಅವ್ರನ್ನ ಪ್ರಧಾನಿ ಆಗ್ಬೇಕು ಅಂತ. ಈಗ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಗಳು ನಮ್ಮ ದೇಶಕ್ಕೆ ಏನ್ ಅನ್ಸುತ್ತೆ ನಿಮ್ಗೆ? ಸದ್ಯಕ್ಕೆ ಪರವಾಗಿಲ್ಲ ಅನ್ಸುತ್ತೆ. ನಾವೇನೋ ರಾಜಕೀಯ ವಿಷಯದಲ್ಲಿ ಅಂದ್ರೆ ಎಲ್ಲ ಹೇಳ್ದಂಗೆ ನಾವು ಹೇಳ್ತೀವಿ. ಅಲ್ಲ, ಈಗ ನಿಮ್ಗೆ ಬೇರೆ ಪ್ರಧಾನಿಗಳನ್ನೆಲ್ಲ ನೋಡಿದಿರಲ್ವಾ ನಿಮ್ಮ ಅನುಭವದಲ್ಲಿ? ಮನಮೋಹನ್ ಮೊದ್ಲಿದ್ದವರು ಕಾಂಗ್ರೆಸ್ ಅಲ್ಲಿ ಇದ್ದವರು. ಯಾವಾಗ 60 ಆಯ್ತು. ಈ ನಮ್ಮ ರಾಜ್ಯದಲ್ಲಿ ಮಾಡ್ತಾವ್ರೆ ಸಿದ್ದರಾಮಯ್ಯನವರು. ಏನ್ ಅವ್ರ ತಾನೇ ಏನ್ ಮಾಡ್ತಾವ್ರೆ? ಎಲ್ಲ ಮಾಡ್ದಂಗೆ ಅನುಕೂಲ ಆಗಿದ್ಯಾ? ಏನ್ ಅನುಕೂಲ? ಸಿದ್ದರಾಮಯ್ಯನವರು ನಮ್ಗಾಗೇನು ಅನುಕೂಲ ಆಗಿಲ್ಲ. ಅದಕ್ಕೆ ಈಗ ಗ್ಯಾರಂಟಿಗಳೆಲ್ಲ ಅನುಕೂಲ ಆಗಿಲ್ವ? ಅವ್ರೆಲ್ಲ ಕೊಟ್ಟವ್ರಲ್ಲ ಈಗ 1-2-3 ವರ್ಷದಿಂದ. ಅದೇ ಲೇಡೀಸ್ಗೆ ನಮ್ಗೆ ಏನ್ ಬರುತ್ತೆ? ನಿಮ್ಗೂ ಎಲ್ಲ ಈ ಕರೆಂಟ್ ಬಿಲ್ ಎಲ್ಲ ಫ್ರೀ ಅಲ್ವಾ? ಅಯ್ಯೋ ಎಂತದಿಲ್ಲ, ಮಾಮೂಲಿ ಬಿಲ್ ಬರ್ತಾವೆ. ನಿಜ ಹೇಳಿ. ಈಗ ಹೌದಾ? 2 ತಿಂಗಳಿನ ಬಿಲ್ ಬರ್ತಾವೆ. ಬಿಲ್ ಬರ್ತಾ ಇದೆ ಅಂತೀರಾ? ಮುಂಚೆ ಫ್ರೀ ಕೊಡ್ತಾ ಇದ್ರು. 200 ಮೇಲೆ ವರ್ಷದ್ರೆ ಬಿಲ್ ಅಂದ್ರು. ಇವಾಗ 200 ಮೇಲಲ್ಲ, ಮಾಮೂಲಿ ಮೀಟರ್ ಓಡುತ್ತೆ, ಬಿಲ್ ಬರುತ್ತೆ. ನೋಡೋಣ ಎಲ್ಲಿ ಗಂಟ ನಡೀತೆ.